ಇವೆಲ್ಲ ಇದು ಕೇಳಿಸ್ಕೊಬೇಕು. ಆಕ್ಚುಲಿ ಒಂದೇ ಒಂದ್ ಮಾತು, ನಾನು ಅಣ್ಣ ಅವ್ರ ಜೊತೆ ಕೂತ್ಕೊಂಡು ತುಂಬಾ ಮಾತಾಡಿದೀನಿ. ಅವ್ರ ಜೊತೆ ಈ ತರ ಒಂದ್ಸತಿ ಮಾತಾಡ್ಬೇಕಾದ್ರೆ ಒಂದೇ ಒಂದ್ ಕ್ವಶನ್ ಕೇಳಿದೆ ಅವ್ರನ್ನ, ಅಣ್ಣ ಬಂಗಾರದ ಮನುಷ್ಯ ಈ ತರ 2 ವರ್ಷ ಓಡ್ತಲ್ಲಣ್ಣ, ಏನ್ ಕಾರಣಕ್ಕೋಸ್ಕರ ಅದು ಅಷ್ಟು ದೊಡ್ಡ ಹಿಟ್ ಆಗಿರ್ಬೋದು ಅಂತ. ಏನ್ ಹೇಳಿದ್ರು ಗೊತ್ತಾ? ಅದ್ ನೋಡಿ, ಈ ಹಳ್ಳಿಗಳಲ್ಲಿ ಶೂಟಿಂಗ್ ಮಾಡ್ತಾರೆ ಗೊತ್ತಾ, ಅವಾಗ ತುಂಬಾ ಜನ ಜೂನಿಯರ್ಸ್ ಎಲ್ಲ ಇರ್ತಾರೆ. ಈ ಅಸಿಸ್ಟೆಂಟ್ ಡೈರೆಕ್ಟರ್ ಗೊತ್ತಿಲ್ದ ಹಿಂದ್ಗಡೆ ಯಾರೋ ಒಬ್ಬ ಹಳ್ಳಿ ಒಂದ್ ಪಾಸ್ ಆಗ್ಬಿಟ್ಟಿದಾನೆ, ಅವ್ನ್ ಲಕ್ ಕೊಡದ್ ಬಿಡ್ತಾ ಪಿಕ್ಚರ್ಗೆ. ಅವ್ರು ಯಾರೋ ಪಾಸ್ ಆಗಿರೋರ ಅದೃಷ್ಟ. ಅರ್ಥ ಆಯ್ತಾ ನಿಮ್ಗೆ? ಡೈರೆಕ್ಟ್ರು, ರೈಟ್ರು, ಹೀರೋಯಿನ್ ಅಂತ ಸಾಂಗ್ಸ್ ಅದ್ ಯಾವ್ದು ಅಲ್ಲ, ಯಾರೋ ಒಬ್ಬ ಹಿಂದೆ ಹೋದ ಅವ್ನ್ ಲಕ್ ಹೊಡೆದ್ ಬಿಡ್ತು ಅಂದ್ರೆ ಇದು ಅರ್ಥ ಮಾಡ್ಕೊಳಕ್ ನನಗೆ 20 ವರ್ಷ ಬೇಕಾಯ್ತು. ಸಕ್ಸಸ್ ಎಲ್ಲ ನಾವ್ ಅನ್ಕೋತೀವಿ ನಮ್ದು ಅಂತಲ್ಲ, ಅದು ಮ್ಯಾಜಿಕ್. ಅದು ಮೇಲಿಂದ ಬರೋ ಅಂತದ್ದು. ಆ ಒಳ್ಳೆ ಮನಸ್ಸುಗಳು, ಒಳ್ಳೆ ಸ್ವಚ್ಛತೆ ಎಲ್ಲಿರುತ್ತೋ ಅಲ್ಲಿ ಹ್ಯಾಟ್ರಿಕ್ ಕುಣಿತಾ ಇರುತ್ತೆ, ಸಕ್ಸಸ್ ಕುಣಿತಾ ಇರುತ್ತೆ. ನಿಮ್ಮಲ್ಲೂ ಅಷ್ಟೇ ಆ ಒಂದು ಸ್ವಚ್ಛತೆ ಕಾಪಾಡ್ಕೊಬೇಕು. ಅದು ಯಾವಾಗ್ಲೂ ನಾವು ಕ್ಲೀನ್ ಆಗ್ಬಿಟ್ಟಿದೀನಿ ಅನ್ಕೊಂಬಾರ್ದು, ಅವಾಗವಾಗ ಆಗ್ತಾ ಇರ್ಬೇಕು. ಡೈಲಿ ಸ್ನಾನ ಮಾಡ್ದಂಗೆ ಬರ್ತಾ ಇರುತ್ತದ ಗಲೀಜು, ಒಡ್ಸ್ಕೊಂತಾ ಇರ್ಬೇಕು, ತೊಳ್ಕೊಂತಾ ಇರ್ಬೇಕು. ನನಗೆ ಆ ಮಾತು ಕೇಳಿದಾಗ ಅನ್ನಿಸ್ತು, ಅಂತ ದೊಡ್ಡ ಸಕ್ಸಸ್ಗೆ ಯಾರೂ ಕಾರಣ ಅಲ್ಲ ಅಂದ್ರಲ್ಲ, ಎಂತ ದೊಡ್ಡ ವಿಷಯ ಅದು ಅಲ್ವಾ? ಏನಪ್ಪ, ಜಿ ವಾಹಿನಿಗೆ ನನ್ನ ಇಲ್ಲಿ ಕರೆಸಿದಂತ DKD ಪ್ರೋಗ್ರಾಮ್ಗೆ, ತಮಗೆ ಎಲ್ಲರಿಗೂ ತುಂಬಾ ಧನ್ಯವಾದ. ಈ ಒಂದು ಪ್ರೋಗ್ರಾಮ್ ಬಂದು ನಿಜವಾಗ್ಲು ಇನ್ನೊಂದಷ್ಟು ವಾಚ್ ಮಾಡ್ಕೊಳ್ಳೋ ಹತ್ರ ಆಯ್ತು ನನಗೆ. ಥ್ಯಾಂಕ್ ಯು.